ನೋಡಿ, ಇಂಧನದ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಬಸ್ ಟಿಕೆಟ್ ದರ ಅದೂ ಏರಿಕೆ ಆಯಿತು. ಈಗ ಮೆಟ್ರೋದಿಂದಲೂ ಶಾಕು. ಏನಂತಂದ್ರೆ ಬಸ್ ಅಲ್ಲ, ಇನ್ನು ಮುಂದೆ ನಮ್ಮ ಮೆಟ್ರೋ ಪ್ರಯಾಣವೂ ಕೂಡ ಸಿಕ್ಕಾಪಟ್ಟೆ ದುಬಾರಿಯಾಗಿರುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಬಸ್ ಟಿಕೆಟ್ ದರ ಏರಿಕೆ ಆಯಿತು, ಈಗ ಮೆಟ್ರೋ ದರವೂ ಕೂಡ ಏರಿಕೆ. ಇನ್ನು ಮುಂದೆ ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಪ್ರಯಾಣ ದರವು ಏರಿಕೆ ಫಿಕ್ಸ್. ಇವತ್ತೇ ಆಗಬಹುದು ಅಥವಾ ನಾಳೆ ಆಗಬಹುದು, ಬಟ್ ಪರಿಷ್ಕೃತ ದರ ಜಾರಿಯಾಗೋದು ನಿಶ್ಚಿತ. ಎಷ್ಟು ಪರ್ಸೆಂಟ್ ಆಗ್ಬೋದು? 40ರಿಂದ 45% ಆಗ್ಬೋದು. ಅಕಸ್ಮಾತ್ ಅಷ್ಟು ಆಗ್ಲಿಲ್ಲ ಅಂತಂದ್ರು 15ರಿಂದ 20% ಜಾಸ್ತಿ ಆಗಬಹುದು ಅಂತ. 10 ರೂಪಾಯಿ ಇದ್ದಿದ್ದು 12 ರೂಪಾಯಿ ಆಗಬಹುದು ಅಟ್ಲೀಸ್ಟ್ ಅಂತ. 10 ರೂಪಾಯಿ ಇದ್ದಿದ್ದು 14 ರೂಪಾಯಿ ಆಗಬಹುದು, ಅಥವಾ 12 ರೂಪಾಯಿನಾದ್ರೂ ಆಗ್ಬೋದು. 2 ರೂಪಾಯಿ ಇಲ್ಲ, 4 ರೂಪಾಯಿ ಜಾಸ್ತಿ ಆಗ್ಬೋದು ಅಂತ. ಸೊ ಇದಕ್ಕೆ BMRCL ಚಿಂತನೆ ಮಾಡ್ತಾ ಇದೆ. ಇದು ಯಾವಾಗ ಜಾರಿಗೆ ತರ್ತಾರೆ ಗೊತ್ತಿಲ್ಲ, ಬಟ್ ಇವತ್ತು ನಾಳೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಇದನ್ನು ಕೇಳಿನೇ ನಮ್ಮ ಮೆಟ್ರೋ ಪ್ರಯಾಣಿಕರು ಹಿಡಿಶಾಪ ಆಗ್ತಾ ಇದ್ದಾರೆ. 15 ದಿನಗಳ ಹಿಂದೆಗಷ್ಟೇ ಬಸ್ ಟಿಕೆಟ್ ದರ ಏರಿಕೆ ಮಾಡಿದ್ರು, ಇದಕ್ಕೆ ಮೆಟ್ರೋ ದರ ಏನು ಮಾಡ್ಬೇಕು ನಾವು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಸರ್ಕಾರನೇ ಆ ಥರ ಇದೆ, ಕಾಂಗ್ರೆಸ್ ಸರ್ಕಾರನೇ ಆ ಥರ ಇದೆ. ಬೇರೆ ಸರ್ಕಾರ ಆದ್ರೆ ಈ ತರ ಮಾಡ್ತಿರ್ಲಿಲ್ಲ. ನೋಡಿ, ಎಲ್ಲಾನು ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಫಸ್ಟ್ ಹಾಲಿಂದ ಜಾಸ್ತಿ ಮಾಡ್ತಾರೆ, ನೆಕ್ಸ್ಟ್ BMTC ಜಾಸ್ತಿ ಮಾಡೋರೆ, KSRTC ಜಾಸ್ತಿ ಮಾಡೋರೆ. KSRTC ಸಿಟಿ ಸರ್ವಿಸ್ ಅಲ್ಲಿ ಪರವಾಗಿಲ್ಲ, KSRTC ರೂರಲ್ ಅಲ್ಲೆಲ್ಲ ಬಹಳ ರೇಟ್ ಜಾಸ್ತಿ ಆಗಿದೆ. ಈಗ ಮೈಸೂರು ತೊಗೊಳ್ಳಿ, 380 ರೂಪಾಯಿ ಇತ್ತು ಓಲೋ ಬಸ್ಸಲ್ಲಿ, ಈಗ 450 ರೂಪಾಯಿ ಆಗಿದೆ. 70 ರೂಪಾಯಿ ಜಾಸ್ತಿ ಒಬ್ರಿಗೆ ಹೊರೆ ಅಂತ ಹೇಳಿದ್ರೆ ಯಾವ ತರ ಇದ್ ಮಾಡ್ತಾರೆ ಪಬ್ಲಿಕ್ಸ್ ಮೇಲೆ ಹೊರೆ. ಈ ಸರ್ಕಾರದವರು ಸರಿಯಾಗಿ ನಡೆಸಕ್ಕಾಗ್ದಲೆ ಪಬ್ಲಿಕ್ ಮೇಲೆ ಹೊರೆಗಳನ್ನ ಹಾಕ್ತಿದ್ದಾರೆ. ಇದೆಲ್ಲ ಬಹಳ ಮೋಸ. ಆಮೇಲೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಷ್ಮಿತಾ, ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಯಿತು, ಅಟ್ಲೀಸ್ಟ್ ಬಸ್ ಇಟ್ಕೊಳ್ಳೋಣ ಅಂದರೆ ಬಸ್ ಟಿಕೆಟ್ ದರ ಆಯಿತು, ಅಟ್ಲೀಸ್ಟ್ ಮೆಟ್ರೋದಲ್ಲಾದರೂ ಬೇಗ ಹೋಗ್ಬೋದು, ಮೆಟ್ರೋನ ಯೂಸ್ ಮಾಡೋಣ ಅಂದರೆ ಈಗ ಅದು ಕೂಡ ಏರಿಕೆ ಜಾಸ್ತಿ ಆಗ್ತಾ ಇದೆ. ಏನಂತಾರೆ ಮೆಟ್ರೋ ಪ್ರಯಾಣಿಕರು ಅಂತ? ಶರತ್, ಕಳೆದ 15 ದಿನದಿಂದ BMTC, KSRTC ಸೇರಿದಂತೆ ಸಾರಿಗೆಯ ಎಲ್ಲ ನಿಗಮದಲ್ಲೂ ಕೂಡ ಬಸ್ ದರ ಏರಿಕೆ ಆಯಿತು. ಇದರಿಂದ ಸಾಕಷ್ಟು ಆಕ್ರೋಶವೂ ಕೂಡ ವ್ಯಕ್ತ ಆಗಿತ್ತು. ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಉಚಿತ ಬಸ್ ಸೇವೆಯನ್ನು ಕೊಟ್ಟು ಪುರುಷರಿಂದ ಆ ಒಂದು ಹಣವನ್ನು ಕಿತ್ಕೊಳ್ಳಿಕ್ಕೆ ಸಾರಿಗೆ ಇಲಾಖೆ ಮುಂದಾಗ್ತಿದೆ ಅಂತ ಹೇಳಿ ಸಾರ್ವಜನಿಕರೆಲ್ಲರೂ ಕೂಡ ಹಿಡಿಶಾಪವನ್ನು ಹಾಕ್ತಾ ಇದ್ರು. ಎಷ್ಟೋ ಜನ ಬಸ್ಸನ್ನು ಬಿಟ್ಬಿಟ್ಟು ಮೆಟ್ರೋದಲ್ಲಿ ಓಡಾಡಲಿಕ್ಕೆ ಶುರು ಮಾಡಿದ್ರು ಅಂತಲೇ ಹೇಳ್ಬೋದು. ಆದರೆ ಈಗ ಮೆಟ್ರೋ ದರವೂ ಕೂಡ ಇವತ್ತು ಇಲ್ಲ ನಾಳೆ ಒಳಗೆ ಪರಿಷ್ಕೃತ ದರ ಜಾರಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಏನು 40ರಿಂದ 45% ಏರಿಕೆ ಮಾಡಬೇಕು ಅಂತ ಹೇಳಿ BMRCL ಒಂದು ಪ್ರಸ್ತಾವನೆಯನ್ನು ಇಟ್ಟಿತ್ತು. ಅದಾಗಿಲ್ಲ ಅಂದ್ರೂ ಕೂಡ 40ರಿಂದ 45% ಆಗಿಲ್ಲ ಅಂತ ಹೇಳಿದ್ರು ಕೂಡ ಅಟ್ಲೀಸ್ಟ್ 10ರಿಂದ 15% ಅಂತೂ ದರ ಏರಿಕೆ ಆಗುವಂತಹ ಸಾಧ್ಯತೆ ಇವಾಗ ಕಾಣಿಸ್ತಾ ಇರುವಂಥದ್ದು. ಕಳೆದ 2017ರಲ್ಲೂ ಕೂಡ 15% ದರ ಏರಿಕೆನ ಮಾಡಲಾಗಿತ್ತು. ಆದರೆ ಪದೇ ಒಂದಲ್ಲ ಒಂದು ದರ ಏರಿಕೆ ಮಾಡ್ತಾ ಇದ್ರೆ ಮಿಡಲ್ ಕ್ಲಾಸ್ ಪೀಪಲ್ಸ್ ಹೆಂಗೆ ಓಡಾಡೋದು ಅಂತ ಹೇಳಿ ಸಾರ್ವಜನಿಕರೆಲ್ಲರೂ ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಕಾದ್ ನೋಡಬೇಕಾಗಿದೆ, ನಾಳೆ ಒಳಗೆ ಈ ಒಂದು ಪರಿಷ್ಕೃತ ದರ ಜಾರಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಎಷ್ಟು % BMRCL ತನ್ನ ದರವನ್ನು ಏರಿಸುತ್ತೆ ಅಂತ ಹೇಳಿ ಶರತ್. ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.